ಹಾಯ್, ಇವತ್ತು ನಾನು ಹಿಂಡಿ ಪಲ್ಯ ಅಥವಾ 5 ಥರ ಕಾಳಿನ ಪಲ್ಯ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಎಳ್ಳಮಸಿ ಸ್ಪೆಷಲ್. ಬನ್ನಿ ಇವಾಗ ಕಾಳಿನ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಒಂದು ಬೌಲಲ್ಲಿ ನಾನು 5 ಥರ ಕಾಳು ಹಾಕ್ಕೊಂಡಿದ್ದೇನೆ. ಮೂಕ್ನಿ, ಹುರುಳಿ, ಹೆಸರು ಕಾಳು, ಹಾಗೆ ಕಡಲೆಕಾಳು, ಹಾಗೆ ಶೇಂಗಾ ಕಾಳು ಅಥವಾ ಕಡಲೆ ಬೀಜ. ನೀವು ಬೇಕಂದರೆ ಅಲಸಂದೆ ಕಾಳು ಕೂಡ ಹಾಕೋಬೋದು. ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, 8-10 ಬೆಳ್ಳುಳ್ಳಿ ಸುಳ್ಳು. ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಕುಕ್ಕರ್ನಲ್ಲಿ ಇವು ಕಾಳು ಹಾಕ್ಕೊಳ್ಳೋಣ. ಚೆನ್ನಾಗಿ 2-3 ಸಲ ತೊಳ್ಕೊಂಡು ಬರೋಣ. ನೋಡಿ, ಇವಾಗ 2-3 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನೀರು ಹಾಕ್ಕೊಳ್ಳೋಣ. ಕಾಳು ತೊಳೆಯುವಷ್ಟು ನೀರು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಿಮಗೆ ನೀರು ಎಷ್ಟು ಹಾಕಬೇಕಂತ ಗೊತ್ತಾಗಲಿಲ್ಲ ಅಂದ್ರೆ ಈ ಥರ ಕೈ ಇದರಲ್ಲಿಟ್ಟು ಈ ಲೈನಿಗೆ ನೀರು ಬರಬೇಕು, ಆ ಥರ ಹಾಕ್ಕೊಳ್ಳಿ. ಬನ್ನಿ ಇವಾಗ ಒಲೆ ಮೇಲೆ ಇಡೋಣ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. 5-6 ವಿಜಿಲ್ ಹೊಡೆಸೋಣ. ಬನ್ನಿ ಇವಾಗ 6 ಸೀಟಿ ಆಗಿದೆ, ಕುದ್ದದೇನು ನೋಡೋಣ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಾಳು ಕುದಿಬೇಕು. ಬನ್ನಿ ಇವಾಗ ಜಜ್ಜಿಟ್ಟಿರೋ ಅಥವಾ ಕುಟ್ಟಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ನೋಡಿ ಹಾಕ್ಕೊಳ್ಳಿ. ಇವಾಗ 4 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಒಲೆ ಮೇಲೆ ಇಡೋಣ. ಗ್ಯಾಸ್ ಹಚ್ಕೊಳ್ಳೋಣ. ವಿಜಿಲ್ ತೆಗೆದುಕೊಳ್ಳೋಣ. ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ಬನ್ನಿ ಇವಾಗ ನೋಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮುಚ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಾಳಿನ ಪಲ್ಯ ಅಥವಾ ಹಿಂಡಿ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಸಜ್ಜಿ ರೊಟ್ಟಿ ಜೋಡಿ ತಿನ್ಬೋದು, ಹಾಗೆ ಜೋಳದ ರೊಟ್ಟಿ ಜೋಡಿ ತಿನ್ಬೋದು, ಹಾಗೆ ಚಪಾತಿ ಜೋಡಿ ತಿನ್ಬೋದು, ಹಾಗೆ ದಪಾಟಿ ಜೋಡಿ ಕೂಡ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.